ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ಫರ್ದರ್ ನೋಡೋಣ ಏನು ಹೇಳ್ತಾರೆ, ಏನು ಹೇಳಿಸ್ತಾರೆ ಅಂತ. ಇವತ್ತು ಬೆಳಗ್ಗೆ ವಿಡಿಯೋ ನೋಡಿರ್ತೀರಾ, ಯಾವ ಥರ ಬಂತು ಅಂದರೆ ನಿಮ್ಮ ಡಾರ್ಕರ್ ಸೈಡ್, ಅಂದರೆ ನಿಮ್ಮ ಲೈಫಲ್ಲಿ ಏನು ನಡೀತು, ಯಾವ ಥರ ಕಷ್ಟಗಳು ಅನುಭವಿಸಿದ್ರಿ, ಯಾವ ಥರ ಆಚೆ ಬಂದ್ರಿ, ಆಚೆ ಕರ್ಕೊಂಬಂದರು ಭಗವಂತ, ನಿಮ್ಮ ನಂಬಿಕೆ ಶ್ರದ್ಧೆ ಯಾರಲ್ಲಿದೆ, ಸೊ ಅವ್ರು ಯಾವ ರೀತಿ ನಿಮ್ಮನ್ನು ಆಚೆ ಕರ್ಕೊಂಬಂದಿದ್ದಾರೆ ಇವಾಗ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಆ ಥರ ಒಂದು ನೆಗೆಟಿವಿಟಿ ಇತ್ತು, ಅಲ್ಲಿಂದ ಆಚೆಗೆ ತಂದಿದ್ದಾರೆ ನಿಮ್ಮನ್ನು ಅಂತ ಹೇಳ್ತಾ ಇದ್ದಾರೆ. ಸೊ ಫರ್ದರ್ ಏನು ಹೇಳ್ತಾರೆ ನೋಡೋಣ. ಓಕೆನಾ, ಯಾರದ್ದಾದರೂ ನೇಮ್ ಅಂತ ಬಂದರೆ, ಅಂದರೆ ಆ ಥರ ಕಾರ್ಡ್ ಬಂತು ಅಂತಂದರೆ, ಸೊ ಅವರು ಯಾರು ಮತ್ತು ಅವು ಏನು ಅಂತ ನೋಡ್ತಾ ಹೋಗೋಣ. ಓಕೆನಾ, ಬಾಬಾ ಪ್ಲೀಸ್ ಗೈಡ್ ಮಾಡಿ, ಏನು ಹೇಳಬೇಕು. ನೈಟ್ ಆಫ್ ವಾಂಡ್ಸ್ ಅಂತಿದ್ದಾರೆ. ಸೊ ಈಗ ಶುರು ಆಯಿತು, ಯಾರ್ಯಾರು ಅಂತ ಮತ್ತೆ ತೋರಿಸ್ತಾ ಇದ್ದಾರೆ, ಯಾರೆಲ್ಲ ಆ್ಯಕ್ಷನ್ ತೊಗೊಂಡ್ರು ನಿಮ್ಮ ಎಗೇನ್ಸ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಒಬ್ಬರು ನೈಟ್ ಆಫ್ ವಾಂಡ್ಸ್ ಅಂತ ಹೇಳ್ತಾರೆ, ಸಖತ್ ನೆಗೆಟಿವ್ ಆ್ಯಕ್ಷನ್ ತೊಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಫಸ್ಟು. ಓಕೆನಾ, ಇವ್ರು ಯಾರು ಏನು ನೋಡೋಣ ಒಂದು ನಿಮಿಷ. ಫಸ್ಟು ಒಂದು ಕಾರ್ಡ್ ಬಂತು, ಇನ್ನೂ ಏನಾರು ಹೇಳ್ತಾರಾ ನೋಡ್ತಾ ಹೋಗೋಣ. ಎಸ್ ಬಾಬಾ. ಓ ಮೈ ಗುಡ್, ಕಿಂಗ್ ಆಫ್ ಕಪ್ಸ್ ಆಯಿತಾ. ಸೊ ಇದು ಯಾರು ಅಂತ ಹೇಳಿದ್ದೀನಲ್ವ ನಾನು ಆಗಲೇ, ಕಿಂಗ್ ಆಫ್ ಕಪ್ಸೇ ಪ್ರತಿ ಸಲ ತೆಗೆದಾಗ್ಲೂ ಒಂದು ನೈಟ್ ಆಫ್ ವಾಂಡ್ಸ್ ಒಂದು ಬಂದೇ ಬಂದಿದೆ, ಜೊತೆಗೆ ಕಿಂಗ್ ಆಫ್ ಕಪ್ಸ್ ಬಂದೇ ಬಂದಿದೆ. ನೀವು ನೋಡಿ ಬೇಕಾದ್ರೆ ಅರ್ಲಿಯರ್ ವೀಡಿಯೋಗಳು ನೋಡಿ, ನಿನ್ನೆ ಮೊನ್ನೆ ಆಚೆ ಮೊನ್ನೆನೋ ಏನೋ ಪ್ರತಿ ಸಲ. ಅಂದರೆ ಇದು ಯಾರು ಅಂತಂದರೆ, ಈಗ ಹೇಳಿದೆ ಅಲ್ವಾ, ಒಂದು ಲವರ್ ಕಾರ್ಡ್ ಬಂದಿತ್ತಲ್ವಾ, ಅದು ಇವತ್ತು ಬೆಳಗ್ಗೆ. ಸೊ ಹಸ್ಬೆಂಡ್ ಆ್ಯಂಡ್ ವೈಫಲ್ಲಿ ಇದು ಹಸ್ಬೆಂಡ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಕಪ್ಸ್ ಕಿಂಗ್ ಅಂತ ಬಂದಿರೋದ್ರಿಂದ ಹಾಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನಿಮ್ಮ ಜೀವನದಲ್ಲಿ ಯಾರಿದ್ದಾರೆ ದಯವಿಟ್ಟು ಹಾಕಿ ತೊಗೊಳ್ಳಿ. ಓಕೆನಾ, ನೀವು ಯಾರು ನೋಡ್ತಾ ಇದ್ದೀರಾ, ನಿಮ್ಮ ವೈಫ್ ಆ್ಯಂಡ್ ಅವ್ರ ಫ್ಯಾಮಿಲಿಯವ್ರು ಏನು ನೆಗೆಟಿವಿಟಿ ಮಾಡಿರ್ತಾರೆ, ನೀವು ಆ ಥರ ಕನ್ಸಿಡರ್ ಮಾಡಬೇಕು. ಓಕೆನಾ, ಬಟ್ ಇಲ್ಲಿ ಏನು ಕಾರ್ಡ್ಸ್ ಬರ್ತಿದೆ ಅಂದರೆ ತುಂಬ ಫ್ಯಾಮಿಲಿ, ತುಂಬ ಕೇಸಸ್ ಈ ಥರ ಇದೆ ಅಂತ ಅರ್ಥ ಮಾಡ್ಕೋಬೇಕು ಅಷ್ಟೇ. ಆಯಿತಾ, ಜಾಸ್ತಿ ಎನರ್ಜಿ ಈ ಥರ ಪಿಕ್ ಆಗ್ತಿದೆ, ಅದದೇ ಕಾರ್ಡ್ ಬಂದಿದೆ ಅಂತಂದರೆ, ಸೊ ಇದು ಮೇಯ್ನ್ ಈ ಥರ ಜಾಸ್ತಿ ನಡೆದಿದೆ ಇಂಥವ್ರ ಫ್ಯಾಮಿಲಿ, ಇಂಥವ್ರ ಎನರ್ಜಿಲಿ ಅಂತ ನೀವು ಅರ್ಥ ಮಾಡ್ಕೋಬೇಕು. ಓಕೆನಾ ಅಂತ ಹೇಳ್ತಾ ಇದ್ದಾರೆ ಭಗವಂತ. ಎಸ್ ಬಾಬಾ, ಇವಾಗ ಇಬ್ಬರು ಆಯಿತಾ, ಇನ್ನು ಯಾರು ಏನು ಬರುತ್ತೆ ನೋಡೋಣ ಒಂದು ನಿಮಿಷ. ಎಸ್ ಬಾಬಾ ನೋಡಿ, ಮೂರನೇದು ಪೇಜ್ ಆಫ್ ಪೆಂಟಿಕಲ್ಸ್ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಮೂರು ಜನ ಬಂತು ಇವಾಗ. ಎಸ್ ಬಾಬಾ. ಫೋರ್ ಆಫ್ ವಾಂಡ್ಸ್, ಅವರ ಮನೇನ, ಇದು ವಾಂಡ್ಸ್ ಅಂದರೆ ಬೆಂಕಿ ಎನರ್ಜಿ ಆಯಿತಾ, ಆ್ಯಕ್ಷನ್. ಈ ಕಿಕ್ ಆಫ್ ಕಪ್ಸು ತನ್ನ ಮನೇನ ತಾನೇ ಬೆಂಕಿ ಹಚ್ಕೊಂಡಿರೋದು ಅಂತ ಹೇಳ್ತಾ ಇದ್ದಾರೆ. ಇನ್ನೆಂಥ ಹುಚ್ಚಾಟ ಇದು. ಕಿಂಗ್ ಆಫ್ ಕಪ್ಸು ತನ್ನ ಮನೇನ ತಾನೇ ಬೆಂಕಿ ಹಚ್ಕೊಂಡಿತ್ತು ಅಂತ ಹೇಳ್ತಾ ಇದ್ದಾರೆ. ಮುಟ್ಟಾಳ್ತನ ತಾನೇ ಇದು. ಅಷ್ಟು ಸುಂದರವಾದ ಸಂಸಾರನ ಹಾಳು ಮಾಡಿಕೊಂಡ್ರು ಅಂತ ತೋರಿಸ್ತಾ ಇದ್ದಾರೆ ಭಗವಂತ ಅಷ್ಟೇ. ಆಯಿತಾ, ಓಕೆ, ಫರ್ದರ್ ಏನು ಹೇಳಬೇಕು ಬಾಬಾ. ನೋಡಿ, ಇಲ್ಲಿ 8 ಆಫ್ ವಾಂಡ್ಸ್ ಬಂದಿದೆ, ಇದ್ರ ಕೆಳಗೆ ಬಂದಿದೆ ಇದು. ಆಯಿತಾ, ಇವ್ರು ಯಾವ ರೀತಿ ಆ್ಯಕ್ಷನ್ ತೊಗೊಂಡ್ರು ಅಂತಂದರೆ, ಒಂದಾಗುತ್ತೋ ಒಂದು ನೆಗೆಟಿವಿಟಿ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ನೆಗೆಟಿವಿಟಿ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಈಗಲೂ ಮಾಡ್ತಿದ್ದಾರೆ, ಈಗಲೂ ಆ್ಯಕ್ಷನ್ ತಗೋತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ತಗೋತಾರೆ, ಏನು ಮಾಡ್ತೀರಾ, ಏನೂ ಮಾಡೋಕ್ಕಾಗಲ್ಲ, ತಗೋತಾ ಇದ್ದಾರೆ, ಈಗಲೂ ತಗೋತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಯಿತಾ, ಓಕೆ. ಈಗಲೂ ಆ ನೈಟ್ ಆಫ್ ವಾಂಡ್ಸ್ ಯಾರಿದ್ದಾರೆ ಅಷ್ಟು ಜನರಲ್ಲಿ ಇವತ್ತು 3 ಜನದ್ದು ಬಂತು. ಆಯಿತಾ, ಕೇಸು. ಇನ್ನೇನಾದ್ರು ಬರುತ್ತಾ ನೋಡೋಣ.
ಚಾರಿಯಟ್. ಇವರು ಮಾಡಿದ್ದು ಏನು ಕೆಲಸ ಮಾಡಿದ್ರು, ಇಷ್ಟು ವರ್ಷ ಹೇಗೆ ನಡೆಸ್ಕೊಂಬಂದ್ರು ಜೀವನ, ಆಯಿತಾ, ತೆರೆ ಮರೆಯಲ್ಲಿ ನಡೆಸ್ಕೊಂಬಂದರು, ಆಯಿತಾ, ಜೀವನ ನಡೆಸ್ಕೊಂಬಂದರು ಅಂತ ಹೇಳ್ತಾ ಇದ್ದಾರೆ ಇವರು ಕಿಂಗ್ ಆಫ್ ಕಪ್ಸ್. ನಿಮಗೆ ಗೊತ್ತೇ ಆಗಿಲ್ಲ, ಅವ್ರು ಮಾಡಿದ್ದೇ ನಿಮಗೆ ಗೊತ್ತಾಗಲಿಲ್ಲ ಅಂತ ತೋರಿಸ್ತಾ ಇದ್ದಾರೆ. ಅವ್ರು ಮಾಡಿದ್ದೇ ಗೊತ್ತಾಗಲಿಲ್ಲ, ಆ ಥರ ನಡೆಸ್ಕೊಂಡು ಬಂದರು ಜೀವನನ ಅಂತ. ಅಂದರೆ ಅವ್ರ ಕಡೆ ಅವ್ರದ್ದು ಒಂದು ಡಾರ್ಕರ್ ಸೈಡ್ ಇದ್ದೇ ಇತ್ತು, ಅದು ನಿಮಗೆ ಗೊತ್ತೇ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರಪ್ಪ. ಓಕೆ, ಇನ್ನೇನು ಬಾಬಾ ನೋಡಿ, 6 ಆಫ್ ಕಪ್ಸ್. ಸೊ 6 ಪ್ಲಸ್ ಇದು 7, ಮತ್ತೆ ಇದೇ 6 ಆಫ್ ಕಪ್ಸ್ ಬಂದಿದೆ. ಅರ್ಲಿಯರು ನೋಡಿ ಕಿಂಗ್ ಆಫ್ ಕಪ್ಸ್ ಬಂದಿದೆ. ಇದು ಬೇರೆ ಡೆಕ್ ತೊಗೊಂಡಿರೋದು. ನೀವೇ ನೋಡಿ ಹೆಂಗೆ ಬರ್ತಾ ಇದೆ ಅಂತ. 7 7 7 7 ಅಂತ ರಿಪೀಟೆಡಾಗಿ ಬರ್ತಾ ಇದೆ. ಸೊ ಈ 7 ಜನರಲ್ಲಿ, ಆಯಿತಾ, ಎಲ್ಲ ಫ್ಯಾಮಿಲಿಯವರೇನೆ ಅಂತ ತೋರಿಸ್ತಾ ಇದ್ದಾರೆ. ಯಾವ ಫ್ಯಾಮಿಲಿ? ನಿಮ್ಮ ಸ್ಪೌಸ್ ಫ್ಯಾಮಿಲಿ ಅಂತಲೇ ತೋರಿಸ್ತಾ ಇರೋದು. ಅರ್ಥ ಆಯ್ತಾ? ಇಲ್ಲಿ ಇನ್ನೊಂದೇನು ಹೇಳ್ತಾ ಇದ್ದಾರೆ, ಇವರು ಕಿಂಗ್ ಆಫ್ ಕಪ್ಸ್ ಅದು ಅವ್ರ ಫ್ಯಾಮಿಲಿನೇ, ಅವ್ರ ಮನೆಯೇ ಅವ್ರು ಬೆಂಕಿ ಹಚ್ಕೊಂಡ್ರು ಅಂತಲೇ ತೋರಿಸ್ತಾ ಇದ್ದಾರೆ, ಆಯಿತಾ. ಸೊ ಹಾಗಾಗಿ ಇದು ನಿಮ್ಮ ವೈಫ್ ಅಥವಾ ನಿಮ್ಮ ಹಸ್ಬೆಂಡು ಅವರಾಗವರೇ ಬೆಂಕಿ ಹಚ್ಕೊಂಡ್ರು ಅವ್ರ ಜೀವನಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಂಥ ಮುಟ್ಟಾಳು ಕೆಲಸ ಮಾಡಿಬಿಟ್ಟು ಅವರು ಯಾರೋ ಫ್ಯಾಮಿಲಿಯವ್ರು ಹೇಳ್ಕೊಟ್ರು ಹಚ್ಕೊಟ್ರು ಅಂತ ಇಂಥ ಪೆತ್ ಕೆಲಸ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಇದೊಂದು. ಇದು ಮತ್ತೆ ಕನ್ಫರ್ಮ್ ಮಾಡ್ತಾ ಇದ್ದಾರೆ 7 ಅಂತ ನೋಡಿ. 7 ಚಾರಿಯಟ್ ನೋಡಿ, 7 ನಂಬರು, ಆಯಿತಾ. ಇಲ್ಲೂ ಇದ್ರ ಕೆಳಗೆ ಬಂದಿರೋದು ಇದು 7, ಆಯಿತಾ. 7 ಜನ, ನಾನು ಒಬ್ಬ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ ಮತ್ತೆ ಇದ್ರ ಪಕ್ಕಕ್ಕೆ ಬಂದಿದೆ 6. ಈ 6 + 1 7 ಅಂತ ಇದು ಹೇಳ್ತಾ ಇದ್ದಾರೆ ಮತ್ತೆ, ಆಯಿತಾ. ಸೊ ಇದು ಇವತ್ತಿಗೂ ಈಗಲೂ ನಿಮ್ಗೆ ಯಾವಾಗ ಸಿಗುತ್ತೆ ವಿಡಿಯೋ, ಖಂಡಿತ ಈಗಲೂ ನಡೀತಾ ಇದೆ, ಮಾಡ್ತಾ ಇದ್ದಾರೆ ನೆಗೆಟಿವಿಟಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಅದಕ್ಕೆ ಬರ್ತಾ ಇರೋದು ಈ ಥರ ಕಾರ್ಡ್ಸ್ ಬರ್ತಾ ಇದೆ. ಸೊ ನೆಕ್ಸ್ಟ್ ಇನ್ನೇನು ಹೇಳ್ತಾರೆ ನೋಡೋಣ. ಓಹೋ ನೋಡಿ, 44 ಏಂಜಲ್ ನಂಬರ್ 44, ಆಯಿತಾ. ಅವ್ರ ಮನೇನ ಅವರೇ ಬೆಂಕಿ ಹಚ್ಕೊಂಡ್ರು. ಯಾವ ಥರ ಅಂದರೆ ನಿಮ್ಮನ್ನು ಮುಗಿಸೋ ಪ್ರಯತ್ನ ಮಾಡಿ ಅವ್ರ ಮನೆಗೆ ಅವರೇ ಬೆಂಕಿ ಹಚ್ಕೊಂಡ್ರು ಅಂತ ತೋರಿಸ್ತಾ ಇದ್ದಾರೆ ಭಗವಂತ. ನಿಮ್ಮನ್ನು ಎದುರಾಕೋಬಾರ್ದಾಗಿತ್ತು, ನಿಮಗೆ ಅನ್ಯಾಯ ಮಾಡಿದ್ರು, ತೊಂದರೆ ಮಾಡಿದ್ರು. ಅದು ಮಾಡಿದ್ದು ಯಾವ ಥರ ಆಯಿತು ಅಂತಂದರೆ ನಿಮ್ಮನ್ನು ಸಾಯಿಸಿ, ನಾನು ಹೇಳ್ತೀನಲ್ಲ, ಇದು ನನಗೆ ಇವತ್ತಿಗೂ ಕಾಣಿಸ್ತಾ ಇರೋದು ಇವಾಗ್ಲೂ. ಮತ್ತು ಯಾವ ಥರ ಕಾಣಿಸ್ತಾ ಇದೆ ಅಂತಂದರೆ, ಆ ಕ್ರಿಮಿಟೋರಿಯಮಲ್ಲಿ ತಳ್ತಾರಲ್ಲ ಹೆಣಗಳನ್ನ ಸಾಯಿಸೋಕ್ಕೆ, ಸುಡೋದಕ್ಕೆ, ಆ ಥರ ತಳ್ಳಿ ಇಲ್ಲಿ ನೋಡಿ ಜನ ಇಲ್ಲಿಂದ ನೋಡ್ತಾ ಇರ್ತಾರಲ್ವಾ, ಆ ಥರ ತೋರಿಸ್ತಾ ಇದ್ದಾರೆ. ಸೊ ನಿಮ್ಮನ್ನು ಮುಗಿಸೋ ಪ್ರಯತ್ನ ಮಾಡಿದ್ರು, ನೆಗೆಟಿವಿಟಿ ಮಾಡಿ ಅವ್ರ ಮನೇನ ಅವರೇ ಬೆಂಕಿ ಹಚ್ಕೊಂಡ್ಬಿಟ್ರು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಿಮಗೆ ಬೆಂಕಿ ಹಚ್ಚಕ್ಕೆ ಹೋಗ್ಬಿಟ್ಟು ಅವ್ರಿಗವರೇ ಬೆಂಕಿ ಹಚ್ಕೊಂಡ್ಬಿಟ್ಟಿದ್ದಾರೆ. ಅವರ ಜೀವನನೇ ಬೆಂಕಿಲಿ ಉರಿತಿದೆ ಅಂತಿದ್ದಾರೆ. ನಾವೇನು ಮಾಡೋಕ್ಕಾಗಲ್ಲ, ಅವ್ರವ್ರು ಏನು ಮಾಡ್ಕೊಂಡಿದ್ದಾರೆ ಅವ್ರು ಅನುಭವಿಸ್ತಾರೆ ಅಷ್ಟೇ. ಓಕೆನಾ? ಸೊ ಇವಾಗ ಬೆಂಕಿಲಿ ಹಚ್ಕೊಂಡಿದ್ದಾರೆ ಅಂತಿದ್ದಾರೆ. ಬಟ್ ಇದು ಎಷ್ಟು ಜನ ಅಂತ ತೋರಿಸ್ತಿದ್ದಾರೆ, ಅದದ್ದೇ ತೋರಿಸ್ತಿದ್ದಾರೆ ರಿಪಿಟೇಟಿವ್ ಆಗಿ. 6 + 1 7 ಜನ, 3-4 ಜನ ಮೇನ್ ಕೆಲಸ ಮಾಡಿರೋರು ನಿಮಗೆ ತೊಂದರೆ ಮಾಡಿದ್ರು, ನಿಮಗೆ ನೆಗೆಟಿವಿಟಿ ಮಾಡಿದ್ರು, ನಿಮ್ಮನ್ನು ಮುಗಿಸೋ ಪ್ರಯತ್ನ ಮಾಡಿದ್ರು. ಮನೆ ಮೇಲೆ ಕಣ್ಣಿತ್ತು, ಆಸ್ತಿ ಮೇಲೆ ಕಣ್ಣಿತ್ತು, ನೀವು ಮುಂದುವರಿಬಾರ್ದು ಜೀವನದಲ್ಲಿ ಅಂತ ತೊಂದರೆ ಮಾಡಿದ್ರು. ಎಲ್ಲ ಫ್ಯಾಮಿಲಿಯವರೇನೆ ಅಂತಲೇ ತೋರಿಸ್ತಾರೆ. ಇದಕ್ಕೆ ಇನ್ನೇನು ಹೇಳಲಿ ನಾನು, ಹೇಳಿ. ಅದದ್ದೇ ಯಾವ್ಯಾವ ಡೆಕ್ಕಿಂತವೋ ಅದೇ ಬರ್ತಾ ಇದೆ. ಇನ್ನೇನು ಹೇಳಬೇಕು ಬಾಬಾ. ಸೊ ಇದೇನೋ ಸೀರಿಯಸ್ ಕೇಸ್ ನಡೀತಿದೆ, ಕರೆಕ್ಟ್ ಅಲ್ವಾ? ಸೊ ಇದೇನು ನೆಕ್ಸ್ಟು ಏನು ಅಂತ ಕೇಳೋದು ಪ್ರಶ್ನೆ. ಏನು ನಡೀತಾ ಇದೆ ಬಾಬಾ, ಏನು ಹೇಳಬೇಕು? ವೇರ್ ಆರ್ ದೇ ಹೆಡ್ಡಿಂಗ್ ಟುವರ್ಡ್ಸ್ ಅಂತ ಕೇಳೋಣ.
ಅವ್ರು ಫೈನಲ್ ಆಗಿ ಏನು ಮಾಡಬೇಕು ಅಂತಿದ್ದಾರೆ, ಆಯಿತಾ? ವೇರ್ ಆರ್ ದೇ ಹೆಡ್ಡಿಂಗ್ ಟುವರ್ಡ್ಸ್? ಏನು ಮಾಡಬೇಕು ಅಂತಿದ್ದಾರೆ ಬಾಬಾ? ಕಾರ್ಡ್ ಒಂದು ನೋಡಿ ಓಪನ್ ಆಗಿದೆ. ಮತ್ತೆ ಯಪ್ಪ, ನಾನು ಈ ಥರ 7 ಮತ್ತೆ 7 ಜನ ಮೋಸ ಅನ್ಯಾಯ ಮಾಡ್ತಾನೇ ಇದ್ದಾರೆ ಅಂತಿದ್ದಾರೆ. ಇದರಲ್ಲಿ ನೋಡಿ ಹೀಗೇನೆ ಇಡ್ತಾ ಇದ್ದೀನಿ. ಇದು ಇನ್ನೊಂದು ಓಪನ್ ಆಗಿದೆ. ಸ್ಟೆಬಿಲಿಟಿ ಇರಬಾರ್ದು ಯಾರು ಅಂತ, ಇದು 2 ಆಫ್ ವಾಂಡ್ಸ್ ಬಂದಿದೆ. ಇನ್ನೊಂದು ನೋಡಿ, ಇನ್ನೊಂದು ಏಸ್ ಆಫ್ ಸೋರ್ಡ್ಸ್, ಪೇಜ್ ಆಫ್ ಸೋರ್ಡ್ಸು, ಆಯಿತಾ? ಸೊ ಅದು 3 ಹಾಗೆ ಫ್ಲಿಪ್ ಆಗಿತ್ತು, ಆ 3 ತೆಗ್ದಿದ್ದೀನಿ. ನೀವೇ ನೋಡಿ ಮತ್ತೆ ನಾನೇನು ಹೇಳಲಿ, ಮತ್ತೆ 7 ಇದಕ್ಕೇನು ಹೇಳ್ತೀರಾ? ಸೀರಿಯಸ್ ಕ್ರೈಮ್ ನಡೆದಿದೆ, ಸೀರಿಯಸ್ ಕ್ರೈಮ್ ಮಾಡಿದ್ದಾರೆ. ಇದು ಯಾವ ಥರ ಅಂತಂದರೆ, ನೆಗೆಟಿವಿಟಿ ಮಾಡಿರೋದು ಭಗವಂತಂಗೆ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ. ನಾನೇ ಭಗವಂತ, ನಾನೇ ಗಾಡ್ ಅನ್ನೋದಕ್ಕಿಂತ ನಾನೇ ಎಲ್ಲ ಅನ್ನೋ ಥರ ಮಾಡಿದ್ದಾರೆ ನೆಗೆಟಿವಿಟಿ, ಆಯಿತಾ? ಈ ವಿಡಿಯೋ ಎಲ್ಲ ನೋಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಹೇಟರ್ಸ್ಗೂ ಸಿಕ್ತು ಅಂತಂದರೆ ಇದೇನೇ ಒಂದು ಕನ್ಫರ್ಮೇಷನ್ ಅಂತ ಹೇಳ್ತಾ ಇದ್ದಾರೆ. ಗ್ಯಾರಂಟಿ, ಈ ವಿಡಿಯೋ ಸಿಕ್ಕಿದೆ ನಿಮಗೆ ಅಂತಂದರೆ ಇದೇ ಗ್ಯಾರಂಟಿ, ಲೈಕ್ ಎಸ್ ಈ ಥರ ನಡೀತಾ ಇದೆ ಅಂತ. ಸೊ ಇದು ನಿಮ್ಮ ಲೈಫಲ್ಲಿ ಇರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿಯವ್ರ ಲೈಫಲ್ಲಿ, ನಿಮ್ಮ ಫ್ಯಾಮಿಲಿಯವ್ರು ಯಾರಾದರೂ ಒಬ್ರದ್ದು ಸ್ಟೋರಿ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ತುಂಬ ರಿಪೀಟ್ ಬರ್ತಾ ಇದೆ 777 ಅಂತ. ನಾನು ಈ ಥರ ನೋಡೇ ಇಲ್ಲ, ನಾನು ಇಷ್ಟು ರಿಪೀಟಾಗಿ ಬರ್ತಾ ಇರೋದು ನಿಜವಾಗ್ಲೂ ಹೇಳ್ತೀನಿ, ಗೊತ್ತಿಲ್ಲ. ಸೊ 777 7 ದಿನ, 7 ವಾರ, 7 ದಿನ, 7 ದಿನ, 7 ಜನ, ಓಕೆನಾ? ಬರೀ ಅದೇ ಕೇಳಿಸ್ತಾ ಇದೆ. 7 ದಿನ, 7 ವಾರ, 7 ವರ್ಷ, 777 ಅಂತ. ಇದು ನಿಮ್ಮ ಸ್ಟೆಬಿಲಿಟಿನ ಯಾವ ಥರ ಮಾಡಿದ್ರು ಅಂತಂದರೆ, ನೀವು ಒಂಥರ ಲೈಫಲ್ಲಿ ಚೆನ್ನಾಗಿ ಆಗಬೇಕು ಅಂತ ನೀವು ಅಂದ್ಕೊಡ್ರಿ ಅಂತ ಹೇಳ್ದೆ ಗೊತ್ತಾ. ಒಂಚೂರು ಚೇಂಜಸ್ ಬಂತಪ್ಪ ಸದ್ಯ ಅಂತ ಅಂದ್ಕೊಂಡ ತಕ್ಷಣ ಕಟ್ ಬಿಸಾಕಿದ್ರು, ಮತ್ತೆ ಅದೇ ಆ ಟೈಮ್ಗೆ ಮತ್ತೆ ನೆಗೆಟಿವಿಟಿ ಮಾಡಿದ್ರು ಅಂತ ತೋರಿಸ್ತಾ ಇದ್ದಾರೆ. ಸೊ ಅದೇ ಯಾರ್ಯಾರು ಅಂತ ಬಂದಿದೆ, ಕಾರ್ಡ್ಗಳು ಬರ್ತಾ ಇದೆ. ನಿಮಗೆ ಬೆನ್ನು ಮಾಡಿ ಒಬ್ಬರು ನಿಂತು ಬಿಟ್ಟಿದ್ದಾರೆ, ನಿಮಗೆ ಗೊತ್ತಿಲ್ಲ. ಅಂದರೆ ಅವರು ತುಂಬ ಒಳ್ಳೆಯವರು ಅಂತ ನಿಮ್ಮ ಮನಸ್ಸಲ್ಲಿ ಇರ್ಬೋದು, ಬಟ್ ಅವ್ರಿಗೆ ನಿಮ್ಮ ಬಗ್ಗೆ ಯಾವುದೇ ರೀತಿ ಒಂದು ಒಳ್ಳೆಯ ಅಭಿಪ್ರಾಯ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ. ಇನ್ನೊಬ್ಬರಿದ್ದಾರೆ ಭಯಂಕರ ಸುಳ್ಳು, ಆಯಿತಾ? ಕತೆ ಕಟ್ಟಿ ಹರಡಿದ್ದಾರೆ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಬ್ಬರಿದ್ದಾರೆ ಎಷ್ಟು ಮೋಸ ಅಂತಂದರೆ, ಏನೇನು ದೋಚ್ಕೋಬೋದು ದೋಚ್ಕೊಂಡು ಹೋಗ್ತೀನಿ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ. ಇವ್ರು ಏನೇ ಮಾಡಲಿ, ಎಷ್ಟೇ ದೋಚ್ಕೊಂಡು ಹೋದರೂ ಕೂಡ ಇಲ್ಲಿ ನೋಡಿ, ಇಲ್ಲಿ ಕಾಣುತ್ತಾ ಇಲ್ವಾ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಇಲ್ಲಿ ಜನ ಇದ್ದಾರೆ, ಇಲ್ಲಿ 7-8 ಜನ, ಆಯಿತಾ? ನೋಡಿ ಇಲ್ಲಿ 7-8 ಜನ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಇವನು ಏನು ಕಿತ್ಕೊಂಡು ಎತ್ಕೊಂಡು ಓಡ್ತಾ ಇದ್ದಾನೆ ಮನುಷ್ಯ, ಆ ಥರ. ಇಲ್ಲಿ ಇನ್ನೂ 2 ಹಿಂದೆ ಬಿಟ್ಬಿಟ್ಟಿದ್ದಾನೆ, ಆಯಿತಾ? ಈ ಮನುಷ್ಯ ಇಲ್ಲಿ 2 ಸೋರ್ಡ್ ಬಿಟ್ಬಿಟ್ಟು ಹಿಂದಕ್ಕೆ ನೋಡ್ತಾ ಇರೋದು. ಇದನ್ನು ತೊಗೊಂಬಿಡ್ಬೇಕಲ್ಲ, ಬೇಗ ಓಡೋಕ್ಕೆ ಕಿತ್ಕೊಂಡು ತಗೊಂಬಂದ್ಬಿಡ್ತೀನಿ ಅನ್ನೋ ಥರ. ಆದರೆ ಅವ್ರಿಗೆ ಗೊತ್ತಿಲ್ಲ, ಇಲ್ಲಿ ಇಷ್ಟು ಜನ ಕೂತಿದ್ದಾರೆ, ಇಲ್ಲಿ ನೋಡ್ತಾ ಇದ್ದಾರೆ. ಇದು ಯಾರು ಅಂದ್ಕೊಂಡಿದ್ದೀರಾ? ನಿಮ್ಮನ್ನು ಕಾಪಾಡೋ ಭಗವಂತ. ನಮ್ಮ ಕರ್ಮ ನೋಡ್ತಾ ಇದೆ, ಸಮಯ ಟಕ್ 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 ಅಂತ ಟಿಕ್ 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 ನೋಡ್ತಾ ಇದೆ, ಸಮಯ ನಮ್ಮನ್ನು ಕಾಯ್ತಾ ಇದೆ. ಏನು ಮಾಡ್ತೀಯಪ್ಪ, ನಿನಗೊಂದು ಈ ಥರ ಒಂದು ಅವಕಾಶ ಸಿಕ್ತು, ನೀನೇನು ಎತ್ಕೊಂಡು ಓಡೋಗ್ತೀಯಾ ಅಥವಾ ಅಲ್ಲೇ ಬಿಟ್ಟು ಹೋಗ್ತೀಯಾ ನೋಡೋಣ, ನಿನ್ನ ಬುದ್ಧಿ ನಿಂಗೆ ಯಾವ ಥರ ನಿನ್ನ ಕೈ ಹಿಡಿಯುತ್ತೆ ನೋಡೋಣ ಅಂತ ನೋಡ್ತಾ ಕೂತಿದ್ದಾರಲ್ಲಿ. ನಿಮ್ಮ ಪೂರ್ವಜರು ಕೂಡ ಇರ್ಬೋದು, ಯಾರು ಇರ್ಬೋದು, ಆಯಿತಾ? ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಏನು ಮಾಡ್ತೀಯ ನೋಡೋಣ ಅಂತ. ಇಲ್ಲೇನಾಗಿದೆ ಅಂತಂದರೆ, ಅವರು ನಿಮ್ಮ ಹೇಟರ್ಸ್ ಏನು ಮಾಡಿದ್ದಾರೆ, ಇದ್ದಿದ್ದು ದೋಚ್ಕೊಂಡಿದ್ದು ಅಲ್ಲದೆ ಇನ್ನೆರಡು ಬಿಟ್ಬಿಟ್ನಲ್ಲ, ಅದನ್ನು ಹಿಂಗೆ ದೋಚ್ಕೊಳ್ಳಿ ಅಂತ ಪ್ಲ್ಯಾನ್ ಹಾಕ್ತಾ ಇದ್ದಾರೆ. ಎಲ್ಲ ನೋಡ್ತಾ ಇದ್ದಾರೆ ಭಗವಂತ. ಇದು ನಡೀತಿರೋದು ಡಾರ್ಕರ್ ಸೈಡ್ ಅಂತ ತೋರಿಸ್ತಾ ಇದ್ದಾರೆ. ಸೊ ಇನ್ನೊಂದೆರಡು ಕಾರ್ಡ್ ನೋಡ್ಬಿಡೋಣ. ಬಾಬಾ, ಎಸ್, ಇನ್ನೇನು ಹೇಳ್ತಾರೆ ನೋಡೋಣ. ಒಂದು ಸೆಕೆಂಡ್.
9 ಆಫ್ ಕಪ್ಸ್. ಈ ಆ್ಯಕ್ಷನ್ ತೊಗೊಳ್ತಿರೋದು ಯಾವ ಥರ ಅಂತಂದರೆ, ಅವ್ರು ಇನ್ನೂ ಮಾಡ್ತಾನೇ ಇದ್ದಾರೆ ಅಂತ ಹೇಳಿದ್ದೀನಿ ಆಯಿತಾ. ಇನ್ನೂ ನಡೀತಾ ಇದೆ, ಇನ್ನೂ ಪೂರ್ತಿ ಪಾಪದ ಕೊಡ ತುಂಬಿಲ್ಲ. ಅದಕ್ಕೆ ಇದೇ ಬರ್ತಿರೋದು ರಿಪೀಟೆಡಾಗಿ ಅಂತ ಹೇಳ್ತಾ ಇದ್ದಾರೆ ಇವಾಗ. 7 ಜನ 7 ಜನ ಅಂತ ಯಾಕೆ ಬರ್ತಾ ಇದೆ ಅಂದರೆ, ಅವರ ಪಾಪದ ಬುತ್ತಿ ಇನ್ನೂ ತುಂಬಿಲ್ಲ. ತುಂಬುತ್ತೆ, ಸದ್ಯದಲ್ಲೇ ತುಂಬುತ್ತೆ. ಅದಕ್ಕೆ ಇದೆಲ್ಲ ಬರ್ತಾ ಇರೋದು ಆಯಿತಾ. ಹತ್ತಿರದಲ್ಲೇ ಇದೆ, ಅವ್ರಿಗೆ ಗೊತ್ತಿಲ್ಲ, ಹತ್ತಿರದಲ್ಲೇ ಇದೆ. ಅವ್ರು ಯಾವ ಥರ ಖುಷಿ ಪಡ್ತಾ ಇದ್ದಾರೆ ಗೊತ್ತಾ? ಯಾವ ಥರ ಖುಷಿ ಅಂತಂದರೆ, ಆಯಿತು ಬಿಡು, ಆ್ಯಕ್ಷನ್ ತೊಗೋತಾನೇ ಇದ್ದಾರೆ ಅಂತ ಹೇಳಿದೆ ಅಲ್ವಾ ನಾನು. ಆ್ಯಕ್ಷನ್ ತೊಗೋತಾನೇ ಇದ್ದಾರೆ ಅಂತಲೂ ಹೇಳಿದ್ದೀನಿ ಆಯಿತಾ. ಬರ್ತಾ ಇದೆ ಕಾರ್ಡ್, ಇವತ್ತಿಗೂ ತೊಗೊಳ್ತಿದ್ದಾರೆ ಆ್ಯಕ್ಷನ್ ಅಂತ ಹೇಳ್ತಾ ಇದ್ದೀನಿ. ಸೊ ಆ ಆ್ಯಕ್ಷನ್ ತೊಗೊಳ್ತಿರೋದು ಯಾವ ಥರ ಅಂತಂದರೆ, ಮೋಸ್ಟ್ಲಿ ಅವ್ರಿಗೆ ಏನು ಹೇಳೋದು ನಾನು ಹೇಗೆ ಅಂತಂದರೆ, ಡೆಫಿನೆಟ್ ಅವ್ರಿಗೆ ಗ್ಯಾರಂಟಿ ಆಗ್ತಾ ಇದೆಯಂತೆ. ಲೈಕ್ ಎಸ್, ಕ್ಲೋಸೇ, ಇದು ಚಾಪ್ಟರ್ ಕ್ಲೋಸ್ ಅನ್ನೋ ಥರ ಖುಷಿ. ಎಲ್ಲ ಥರ ಏನು ಮಾಡಬೇಕು ಎಲ್ಲ ಮಾಡೋಕ್ಕೋಯ್ತು. ಏನು ಆ್ಯಕ್ಷನ್ ತೊಗೋಬೇಕು ನಾವೆಲ್ಲ ಆ್ಯಕ್ಷನ್ ತೊಗೊಂಡಾಗೋಯ್ತು. ಸೊ ಇನ್ನೇನಿದ್ರೂ ಅಷ್ಟೇ ಖುಷಿಯಾಗಿ ಜೀವನ ನಡೆಸೋದೇನೇನೆ. ಹಾರುತ್ತಾ ದೂರ ದೂರ ಮೇಲೇರುವ ಭಾರ ಅಂದ್ಕೊಂಡು ಫುಲ್ ಖುಷಿಲಿದ್ದಾರೆ ಆಯಿತಾ ಅಂತ ತೋರಿಸ್ತಾ ಇದ್ದಾರೆ. ಇನ್ನೇನು ಹೇಳುವುದು ಗೊತ್ತಿಲ್ಲ ಆಯಿತಾ. ಸೊ ಕಾದು ನೋಡುವ ನೆಕ್ಸ್ಟ್ ಏನು ಹೇಳ್ತಾರೆ ಅಂತ. ನಾನು ಇನ್ನೇನು ಹೇಳಲಿ, ನಾನು ಇನ್ನೆಷ್ಟು ಹೊಸ ಡೆಕ್ ತೊಗೊಳ್ಳಿ ನೀವೇ ಹೇಳಿ. ಎಲ್ಲಿ ತೊಗೊಂಡ್ರು ಅಲ್ಲಿಗೆ ಅದೇ ಪಾಯಿಂಟಿಗೆ ಬರುತ್ತೆ. 7 ಅಂತಲೇ ಬರ್ತಾಯಿದೆ. ಇನ್ನೇನು ಹೇಳಲಿ ನಾನು ನೋಡೋಣ ಹೇಟರ್ಸ್ಗೆ ಏನು ಶಿಕ್ಷೆ ಅಂತ ಬರುತ್ತಾ. 7 ಜನರಲ್ಲಿ ಒಬ್ರಿಗಾದರೂ ಏನಾದ್ರು ಕ್ಲಿಯರಾಗಿ ತೋರಿಸ್ತಾ ಹೋಗ್ತಾರಾ ಅಂತ. 6ನೇ ತಾರೀಕು 7ನೇ ತಾರೀಕು ಏನೋ ಒಂದು ಸ್ವಲ್ಪ ಇತ್ತು ಅನಿಸುತ್ತೆ. ಡಿಟೇಲ್ ಅಂದರೆ ಒಬ್ರಿಗೆ ಅಥವಾ ಇಬ್ಬರಿಗೆ ಅಂತೇನೋ ಬಂದಿರ್ಬೋದು, ನೋಡಿ ಗೊತ್ತಿಲ್ಲ ಮತ್ತೆ. ಸೊ ಬಟ್ ಇದು ಅದಕ್ಕೇ ಇದೂ ಅವ್ರದ್ದು ಡಾರ್ಕರ್ ಸೈಡು ಅಥವಾ ಏನು ಮಾಡ್ತಾ ಇದ್ದಾರೆ, ಬರೀ ಇದೇ ನಡೀತಾ ಇದೆ, ಬರ್ತಾ ಇದೆ, ತೋರಿಸ್ತಾ ಇದ್ದಾರೆ ಭಗವಂತ. ಸೊ ಇನ್ನೇನು ಹೇಳೋದು. ಸೊ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ, ಓಕೆನಾ. ಇದರಲ್ಲೂ ಬಂದಿಲ್ಲ ಅವ್ರಿಗೆ ಶಿಕ್ಷೆ ಏನು ಅಂತ ಕ್ಲಿಯರಾಗಿ ಏನೂ ಹೇಳ್ತಾ ಇಲ್ಲ ಈಗಲೂ. ಸೊ ನೆಕ್ಸ್ಟ್ ಮತ್ತೆ ಎಪಿಸೋಡ್ ಕಂಟಿನ್ಯೂ ಆಗುತ್ತೆ, ಓಕೆನಾ. ನೋಡೋಣ ನೆಕ್ಸ್ಟ್ ಇನ್ನೇನು ಸಾಧ್ಯ ಹೇಳೋಕ್ಕೆ ನಂಗೆ ಅರ್ಥ ಆಗ್ತಾ ಇಲ್ಲ. ಅಯ್ಯೋ ರಾಮ ಗಾಡ್, ನಿಜವಾಗ್ಲೂ ಇದು ನೋಡೋಣ ನೆಕ್ಸ್ಟ್ ಇನ್ನೇನು ಎಪಿಸೋಡ್ ಬರುತ್ತೆ, ನೆಕ್ಸ್ಟ್ ಏನು ಹೇಳಿಸ್ತಾರೆ. ಇದೇ ಕಂಟಿನ್ಯೂ, ಓಕೆನಾ. ನಾನು ಹೇಳಿದ್ನಲ್ಲ ಶಿಕ್ಷೆ ಏನು ಅಂತ ಗೊತ್ತಾಗೋವರೆಗೂ ಕಂಟಿನ್ಯೂ ಮಾಡೋಣ ಅಂತಂದೆ. ಇದು ನೋಡಿದ್ರೆ ಏನು ಹೇಳ್ತಾನೇ ಇಲ್ಲ, ಏನು ಮಾಡೋದು. ಹೇಳಿಸ್ಬಿಟ್ಟಿದ್ದಾರೆ ಬೇರೆ ಆ ಥರ ಕಂಟಿನ್ಯೂ ಮಾಡಬೇಕು ಅಂತ. ಓಕೆ, ನೋಡೇ ಬಿಡೋಣ ಬಿಡಿ. ಸರಿ, ಸೊ ನಾನು ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಷ್ಟ ಆಯಿತು ಅಂದ್ಕೊಳ್ತೀನಿ, ನನಗೂ ಇಷ್ಟ ಆಯಿತು. ಸೊ ಮತ್ತೆ ಸಿಗುವ. ನಗ್ತಾ ಇರಿ, ನಗಿಸ್ತಾ ಇರಿ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ಓಕೆ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಆಮೇಲೆ ಶೇರ್ ಮಾಡಿ. ಕಮೆಂಟ್ಸ್ ಆರ್ ವೆಲ್ಕಮ್. ನಾನು ಹೇಳಿದ್ದೀನಲ್ಲ, ಕಮೆಂಟ್ಸ್ ಯಾವ ಥರ ಅಂತಂದರೆ, ಯಾವಾಗಲೂ ಒಂದೇ ವೀಡಿಯೋ ಮಾಡಿಬಿಡ್ತೀನಿ. ಯಾವ ವಿಡಿಯೋ ತೊಗೋಬೇಕು ಅನಿಸುತ್ತೆ ಅದನ್ನು ಓದ್ಬಿಡ್ತೀನಿ. ಎಲ್ಲರದ್ದು ಕಮೆಂಟ್ಸ್ ಓದಿ ಮುಗಿಸ್ಬಿಡ್ತೀನಿ ಅಷ್ಟೇ, ಓಕೆನಾ. ಯಾಕೆಂದರೆ ಒಂದೊಂದು ಅದನ್ನು ನೋಡೋದಕ್ಕೂ ಅಥವಾ ಕಮೆಂಟ್ಸ್ ರಿಪ್ಲೈ ಮಾಡೋಕ್ಕೂ ಕಷ್ಟನೇ ಆಗುತ್ತೆ. ತುಂಬ ಕಷ್ಟ ಆಗ್ತದೆ. ನಾನೇನು ಮಾಡಲಿ, ನೀವು ಹೇಳಿದ್ರಿ ಅಂತ ಹೇಳಿ ನಾನು ಕೂತ್ಕೊಂಡು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಆಯಿತಾ. ಅಷ್ಟಂತೂ ಅರ್ಥ ಮಾಡ್ಕೋತೀರಾ ಅಂತ ಗೊತ್ತು, ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಮತ್ತೆ ಸಿಗುವ, ಓಕೆನಾ. ಥ್ಯಾಂಕ್ ಯು.